ಪಾಪದ ಕೊಡ ತುಂಬಿದೆ. ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಕೈದಿ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ. ಅವರ ಜೀವನದ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಈಗಾಗಲೇ ನಾವು ನಿಮ್ಗೆ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಬೆಳಿಗ್ಗೆ ಏನ್ ಮಾಡ್ತಾರೆ, ಸಂಜೆ ಏನ್ ಮಾಡ್ತಾರೆ, ಬೆಳಿಗ್ಗೆ ಏನ್ ತಿಂಡಿ ತಿಂತಾರೆ, ಮಧ್ಯಾಹ್ನ ಏನು ಊಟ, ಸಂಜೆ ಏನು ಊಟ ಕೊಡ್ತಾರೆ, ಅವ್ರಿಗೆ ಏನೇನ್ ಕೆಲಸ ಮಾಡ್ತಾರೆ, ಜೊತೆಗೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ, ಅವರಿಗೆ ಯಾವ ರೀತಿ ಮನೆಯವ್ರ ಜೊತೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಏನ್ ಸಮಯ ಕೊಡ್ತಾರೆ, ಇದೆಲ್ಲವನ್ನ ಹೇಳ್ತೀನಿ. ಯಾಕೆಂದ್ರೆ ರಾಜಕೀಯ ಕೈದಿ ಅಂತ ಹೇಳಿದ್ರೆ ಅವರಿಗೆ ವಿಶೇಷ ಸವಲತ್ತುಗಳನ್ನ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಸವಲತ್ತು ಸಿಗೋ ಸಾಧ್ಯತೆ ಇಲ್ಲ. ಪ್ರಜ್ವಲ್ ರೇವಣ್ಣ ಐಷಾರಾಮಿಯಾಗಿ ಜೈಲೊಳಗೆ ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಈ ವ್ಯವಸ್ಥೆಯಲ್ಲಿ ಜೈಲುಗಳ ಒಳಗೆ ಏನಾಗಿದೆ ಅನ್ನೋದನ್ನ ಕೂಡ ರಹಸ್ಯ ಕಾರ್ಯಾಚರಣೆ ಮಾಡಿ ಮಾಧ್ಯಮಗಳು ತಂದಿದ್ದಾವೆ. ಮೊನ್ನೆ ಸಿನಿಮಾ ನಟ ದರ್ಶನ್ ಅವ್ರ ಜೈಲೊಳಗೆ ಹೇಗಿದ್ರು ಅನ್ನೋದು ಕೂಡ ಗೊತ್ತಿದೆ. ಇದು ದುಡ್ಡಿದ್ದವ್ರಿಗೆ ಒಂದ್ ಜೈಲು, ದುಡ್ಡಿಲ್ದವ್ರಿಗೆ ಒಂದ್ ಜೈಲು, ದುಡ್ಡಿದ್ದವ್ರಿಗೆ ಒಂದ್ ಜೈಲು, ದುಡ್ಡಿಲ್ದವ್ರಿಗೆ ಒಂದ್ ಜೈಲು ಅನ್ನೋ ರೀತಿ ಪರಿಸ್ಥಿತಿ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಈ ಎಲ್ಲ ಸೌಲಭ್ಯಗಳಿಂದ ಹೊರತಾಗಿ ಸಾಮಾನ್ಯ ಕೈದಿ ಅಂತ ಇರಬೇಕಾಗತ್ತೆ. ಅವರು ಏನ್ ಕೆಲಸ ಮಾಡ್ತಾರೆ, ಏನ್ ಸಂಬಳ ಸಿಗುತ್ತೆ, ಆ ಸಂಬಳದಲ್ಲಿ ಅವರು ಜೀವಾವಧಿ ಇರೋದ್ರಿಂದ 2 ವರ್ಷಕ್ಕೊಮ್ಮೆ ಹೈಕ್ ಬೇರೆ ಆಗುತ್ತಂತೆ ಅವ್ರ ಸಂಬಳದಲ್ಲಿ. ಏನು ಅವರ ಊಟ ಇರುತ್ತೆ, ಇದೆಲ್ಲವನ್ನ ನಿಮ್ಗೆ ಹೇಳ್ತೀನಿ ನಾನು. ದಿನಕ್ಕೆ 8 ಗಂಟೆ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡ್ಬೇಕಾಗತ್ತೆ ಕೈದಿಯಾಗಿ. ಅವರಿಗೆ ಕೈದಿ ಸಂಖ್ಯೆ 1552 ಕೊಡಲಾಗಿದೆ. ಅವರು ಬೇಕರಿ ಕೆಲಸ ಮಾಡಬೇಕು, ಇಲ್ಲ ತೋಟಗಾರಿಕೆ ಗಾರ್ಡನ್ ಕೆಲಸ, ಕ್ಲೀನಿಂಗ್ ಕೆಲಸ ಮಾಡಬೇಕು, ಹೈನುಗಾರಿಕೆ ಮಾಡಬೇಕು, ಇಲ್ಲ ಅಂದ್ರೆ ಮರಗೆಲಸ ಮಾಡಬೇಕು. ಇಷ್ಟು ಕೆಲಸಗಳನ್ನ ಯಾವ್ದಾರ ಒಂದು ಕೆಲಸ ಆಯ್ದುಕೊಳ್ಬೇಕಾಗುತ್ತೆ. ಸ್ವಚ್ಛತೆ ಕೆಲಸ ಕೂಡ ಇರುತ್ತೆ. ಇದು ಕಾಲ ಕಾಲಕ್ಕೆ ಕೈದಿಗಳಿಗೆ ಕೆಲಸವನ್ನ ಬದಲಾಯಿಸಲಾಗುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಐಷಾರಾಮಿಯಾಗಿ ನಾನು ಮಾಜಿ ಮಂತ್ರಿಯ ಮಗ, ಮಾಜಿ ಪ್ರಧಾನ ಮಂತ್ರಿಯ ಮೊಮ್ಮಗ ಅಂತ ಅನ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಜೈಲಲ್ಲಿ ಸಾಮಾನ್ಯ ಕೈದಿ ತರ ಕೆಲಸ ಮಾಡ್ಬೇಕಾಗತ್ತೆ. ಹಾಗೆ ಕರ್ನಾಟಕದ ಕಾರಾಗೃಹಗಳಲ್ಲಿ, ವಿಶೇಷವಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ದಿನಚರಿ ಹೇಗಿರುತ್ತೆ ಅಂದ್ರೆ, ಪ್ರಜ್ವಲ್ ರೇವಣ್ಣ 5:30 ಕೇಳಬೇಕಾಗುತ್ತೆ. 6 ಗಂಟೆ ಒಳಗೆ ಅವರು ನಿತ್ಯ ಕರ್ಮಗಳನ್ನ ಮುಗಿಸ್ಬೇಕಾಗುತ್ತೆ, ಸ್ನಾನ, ಶೌಚಾಲಯ, ಇತರ ಕೆಲಸಗಳನ್ನ. ಇನ್ನು 6:30ರಿಂದ 7 ಒಳಗೆ ಬೆಳಗಿನ ಉಪಹಾರ ರೆಡಿ ಇರುತ್ತೆ, ಉಪಹಾರ ಮಾಡ್ಕೋಬೇಕಾಗುತ್ತೆ. ಅದು ಏನ್ ರಾಯಲ್ ಆಗಿ ಏನು ಬರಲ್ಲ, ಸಿಂಪಲ್ ಉಪಹಾರ ಇರುತ್ತೆ. ಇನ್ನು ಅದಾದ ನಂತರ ಕೆಲಸದ ಸಮಯ ಅಂದ್ರೆ 7:30ರಿಂದ 11:30ರವರೆಗೂ ಕೆಲಸ ಮಾಡಬೇಕು. ತಮಗೆ ನಿಗದಿಪಡಿಸಿರುವಂತಹ 4-5 ಕೆಲಸಗಳೇನಿದೆ ಅದರಲ್ಲಿ ಒಂದನ್ನ ಮಾಡಬೇಕಾಗುತ್ತೆ. ಅದಾದ ನಂತರ 12ರಿಂದ 1 ಊಟದ ಸಮಯ, 1:30ರಿಂದ 4:30 ಮತ್ತೆ ಕೆಲಸ ಮಾಡಬೇಕು. ಅದಾದ ನಂತರ 5 ಗಂಟೆಗೆ ಸಂಜೆಯ ತಿಂಡಿ ಬರುತ್ತೆ. ಇಲ್ಲಿ ಟೀ ಇಲ್ಲ ಕಾಫಿ, ಜೊತೆಗೆ ಖಾರ, ತಿಂಡಿ, ಬಿಸ್ಕತ್ ಏನಾದ್ರು ಒಂದನ್ನು ಕೊಡ್ತಾರೆ. ಇನ್ನು 6:30ರಿಂದ 7:30 ರಾತ್ರಿಯ ಊಟದ ಸಮಯ. 8ರಿಂದ 9 ಕೈದಿಗಳನ್ನ ತಮ್ಮ ಕೊಠಡಿಗೆ ಕಳಿಸಿ ಬೀಗ ಹಾಕ್ತಾರೆ ಜೈಲರ್ಗಳು, ಜೈಲಿನ ಅಧಿಕಾರಿಗಳು. 9ರಿಂದ ವಿಶ್ರಾಂತಿ ಸಿಗುತ್ತೆ, ರಾತ್ರಿಯದ್ದು ವಿಶ್ರಾಂತಿ ಸಮಯ. ಕೈದಿಗಳಿಗೆ ದಿನಚರಿಯಲ್ಲಿ ಕೆಲವೊಮ್ಮೆ ಓದುವಿಕೆ ಅಥವಾ ಧಾರ್ಮಿಕ ಚಟುವಟಿಕೆಗೆ ಸಮಯ ಕೊಡ್ತಾರೆ. ಇದು ಜೈಲಿನ ನಿಯಮಾವಳಿಗಳಿಗೆ ಒಳಪಟ್ಟಿರುತ್ತೆ. ಇನ್ನು ಊಟ ತಿಂಡಿಯಲ್ಲಿ ಏನ್ನ ಕೊಡ್ತಾರೆ? ಪ್ರಜ್ವಲ್ ರೇವಣ್ಣಗೆ ಸಿಗುವಂತದ್ದು ರಾಯಲ್ ಊಟ ಅಲ್ಲ. ಅವಲಕ್ಕಿ, ಉಪ್ಪಿಟ್ಟು, ಚಪಾತಿ, ರಾಗಿ ಮುದ್ದೆ, ಇಡ್ಲಿ, ದೋಸೆ, ಜೊತೆಗೆ ಚಟ್ನಿ. ಇಡ್ಲಿ ದೋಸೆಗೆ ಚಟ್ನಿ, ಸಾಂಬಾರ್ ಕೊಡ್ತಾರೆ. ಮಧ್ಯಾಹ್ನದ ಊಟ ಅಂದ್ರೆ ಅನ್ನ, ಸಾಂಬಾರ್, ಪಲ್ಯ, ಚಪಾತಿ, ಮೊಸರು ಅಥವಾ ಮಜ್ಜಿಗೆ. ಸಂಜೆ ತಿಂಡಿ ಅಂದ್ರೆ ಟೀ, ಕಾಫಿ ಜೊತೆಗೆ ಬಿಸ್ಕೆಟ್ ಇಲ್ಲ ಖಾರದ ತಿಂಡಿ ಕೊಡ್ತಾರೆ. ರಾತ್ರಿ ಊಟ ಅನ್ನ, ದಾಲ್, ಪಲ್ಯ, ಚಪಾತಿ, ಕೆಲವೊಂದ್ಸಾರಿ ಕಿಚಡಿ. ಇನ್ನು ಕೈದಿಗಳಿಗೆ ವಿಶೇಷ ಆಹಾರಕ್ಕೆ ಈ ಶುಗರ್ ಇದ್ದಂತ ಪೇಷಂಟ್ಗಳಿಗೆ ಅವಕಾಶ ಇರೋದಿಲ್ಲ. ವಿಶೇಷವಾದಂತ ಆಹಾರ ಕೊಡಬೇಕು ಅನ್ನೋಂಥದ್ದಿಲ್ಲ. ಆದ್ರೆ ಕೆಲವೊಮ್ಮೆ ವೈದ್ಯಕೀಯ ಕಾರಣಗಳಿಗೆ ಕೊಡ್ತಾರೆ ಆ ರೀತಿಯ ಒಂದು ಆಹಾರಗಳನ್ನ ಕೂಡ. ವೈದ್ಯಕೀಯ ಕಾರಣಗಳಿಂದಾಗಿ ವೈದ್ಯರು ಇದೇ ಆಹಾರ ತಿನ್ಬೇಕು, ಇಲ್ಲಾಂದ್ರೆ ಇವ್ರ ಆರೋಗ್ಯ ಕೆಡುತ್ತೆ ಇವರಿಗೆ ಅಂದ್ರೆ ಕೊಡ್ತಾರೆ. ಸಂಬಳ ಎಷ್ಟು? ಇದು ಬಹಳ ಪ್ರಮುಖ. ಕೈದಿಗಳಿಗೆ ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರಗೆಲಸ, ಸ್ವಚ್ಛತೆ ಕೆಲಸ ಇದೆಲ್ಲವನ್ನ ಕೊಡೋದ್ರಿಂದ ಇವರಿಗೆ ದಿನದ ಸಂಬಳ, ಪ್ರಜ್ವಲ್ ರೇವಣ್ಣ ಅವರಿಗೆ ಕೌಶಲ್ಯ ರಹಿತ ಕೆಲಸಕ್ಕೆ ದಿನಕ್ಕೆ 524 ರೂಪಾಯಿ. ಏನ್ ಪ್ರಜ್ವಲ್ ರೇವಣ್ಣ ಯಾವ್ದಾದ್ರು ಕೆಲಸದಲ್ಲಿ ಏನು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ, ಅವ್ರಿಗೆ 1000-2000 ಕೊಡಕ್ಕೆ? ಕೌಶಲ್ಯ ರಹಿತ, ಇವ್ ಯಾವ್ದಕ್ಕೂ ಕೌಶಲ್ಯ ಬೇಡ, ಸಿಂಪಲ್ ಕೆಲಸ. ಸೊ 524 ರೂಪಾಯಿ ದಿನದ ದುಡಿಮೆ ಪ್ರಜ್ವಲ್ ರೇವಣ್ಣದ್ದು. 1 ವರ್ಷ ಆದ್ಮೇಲೆ ಅರೆ ಕೌಶಲ್ಯ ಕೆಲಸಕ್ಕೆ 548 ರೂಪಾಯಿ ಅಂದ್ರೆ 24 ರೂಪಾಯಿ ಹೈಕ್ ಮಾಡ್ತಾರೆ. ಆಮೇಲೆ ಅಂದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಆಗಿರ್ತಾರೆ ಅಂತ 1 ವರ್ಷದಷ್ಟೊತ್ತಿಗೆ. ಆಮೇಲೆ 2 ವರ್ಷ ಆದ್ಮೇಲೆ, ಅನುಭವ ಆದ್ಮೇಲೆ ನುರಿತ ಕೆಲಸಕ್ಕೆ 615 ರೂಪಾಯಿ ಕೊಡ್ತಾರೆ. ಇದು ಕೈದಿಯ ಜೈಲಿನಲ್ಲಿರುವಂತ ಖಾತೆಗೆ ಜಮಾ ಆಗುತ್ತೆ. ಬಿಡುಗಡೆ ಆದ್ಮೇಲೆ ಕೈದಿಯ ಒಪ್ಪಿಗೆ ಮೇರೆಗೆ ಇದನ್ನ ಬಳಸಲಾಗುತ್ತೆ. ಇನ್ನು ಎಷ್ಟು ದಿನಕ್ಕೊಂದ್ಸರಿ ಮನೆಯವರು ಭೇಟಿ ಆಗ್ಬಹುದು? ಯಾಕೆಂದ್ರೆ ಅಪ್ಪ ಅಮ್ಮ ಬಂದಿಲ್ಲ ನನ್ನ ನೋಡೋಕೆ ಅಂತಾನೆ ಕಣ್ಣೀರಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಭವಾನಿ ರೇವಣ್ಣ ಬಂದಿಲ್ಲ ಅಂತ. ಜೈಲು ನಿಯಮಾವಳಿಗಳ ಪ್ರಕಾರ ವಾರಕ್ಕೊಮ್ಮೆ ಆಪ್ತರು ಅಥವಾ ಕುಟುಂಬದವರು ಭೇಟಿಯಾಗೋಕೆ ಅವಕಾಶ ಇದೆ. ಭೇಟಿ ಸಾಮಾನ್ಯವಾಗಿ 30 ನಿಮಿಷದಿಂದ 1 ಗಂಟೆ ಮಾತ್ರ ಇರುತ್ತೆ. ಆ ಸಮಯದಲ್ಲಿ ಅಷ್ಟು ಸಮಯ ಮಾತ್ರ ಭೇಟಿ ಆಗ್ಬಹುದು. ಅದು ಕೂಡ ಕೈದಿಯ ವರ್ತನೆ ಆಧರಿಸಿ. ಕೈದಿಯ ವರ್ತನೆ ಒಳ್ಳೆ ರೀತಿಯಲ್ಲಿದ್ರೆ ಮಾತ್ರ, ಇಲ್ಲ ಅಂದ್ರೆ ದುರ್ವರ್ತನೆ ಇದ್ರೆ ಈ ಅವಕಾಶ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ.
ಇನ್ನು ರಾಜಕೀಯ ಕೈದಿಗಳಿಗೆ ಸಿಗುವಂತ ಸೌಲಭ್ಯ ಅಂದ್ರೆ ಇವರು ವಕೀಲರನ್ನ ಭೇಟಿ ಆಗ್ಬೋದು, ಹಾಗೇನೆ ವೈದ್ಯಕೀಯ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು ಆರೋಗ್ಯದ ಸಮಸ್ಯೆಗಳಿದ್ರೆ. ಈ ಎರಡು ಅವಕಾಶಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಸಿಗುವಂತ ಸಾಧ್ಯತೆ ಇದೆ ರಾಜಕೀಯ ಕೈದಿಯಾಗಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಏನು ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವ ಸೌಲಭ್ಯನೂ ಪಡ್ಕೊಳ್ಳಲ್ಲ, ಅವರು ಮನೆಯಿಂದ ಬಂದ್ರೆ ಅವ್ರು ತಗೋಬಹುದು ಅಂತ ಅನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಪ್ರಜ್ವಲ್ ರೇವಣ್ಣ ಪರಿಸ್ಥಿತಿ ಹೀನಾಯವಾಗಿದೆ. ಪ್ರಜ್ವಲ್ ರೇವಣ್ಣ ಒಬ್ಬ ಸಾಮಾನ್ಯ ಕೈದಿಯ ರೀತಿಯಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ಸವಲತ್ತುಗಳಿದೆ ಇಲ್ಲದೇನೆ ಕೇಂದ್ರ ಕಾರಾಗೃಹದಲ್ಲಿ ಕಾಲ ಕಳೆಯಬೇಕಾಗುತ್ತೆ ಅನ್ನುವಂಥದ್ದು ಸದ್ಯದ ಮಾಹಿತಿ.